ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು, ಕಟಿಂಗ್ ಮಾಡಿಕೊಂಡು ಅಂತ ನೋಡೋಣ. ಫಸ್ಟ್ನೇದಾಗಿ ಈ ಥರ ಲೈನಿಂಗ್ನ ಕಟ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ ಒಂದು ಕಟ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ಮೇಲ್ಗಡೆ 3 ಇಂಚಿಗೆ ಬೋಟ್ ನೆಕ್ ಬರುತ್ತೆ. ಇಲ್ಲಿ ಓಪನ್ ಬರೋಲ್ಲ, ಕ್ಲೋಸ್ ಆಗುತ್ತೆ. ಓಕೆನಾ, ಇಲ್ಲೊಂದು ಅರ್ಧ ಇಂಚು ಕ್ಲೋಸ್ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿ ಫುಲ್ಲು ಇಲ್ಲಿವರೆಗೂ ಬರುತ್ತೆ. ಓಕೆನಾ, ನೋಡಿ ಫುಲ್ಲು ಇಲ್ಲಿಂದ ಸ್ಕೇಲಲ್ಲಿ ಈ ಥರ ಮಾರ್ಕ್ ಮಾಡಿದ್ದೀನಿ. ಏನು ಮಾರ್ಕ್ ಇದೆ, ಈ ಮಾರ್ಕಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿ ನಿಮಗೆ ಡೀಪ್ ಜಾಸ್ತಿ ಬೇಕು ಅಂದರೆ ಇದರಿಂದ ಆಚೆ ತೊಗೊಳ್ಳಿ, ಡೀಪ್ ಕಡಿಮೆನೇ ಇರಲಿ ಅಂದರೆ ಒಳಗಡೆ ತೊಗೊಳ್ಳಿ. ಓಕೆನಾ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಲ್ಲಿಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ, ಅರ್ಧ ಇಂಚಿಗೆ. ಓಕೆನಾ, ನೋಡಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ. ಈ ಥರ ಇಲ್ಲಿಂದ ಈ ರೀತಿ ಕ್ರಾಸಾಗಿ ತೊಗೊಳ್ಳೋಣ. ಓಕೆನಾ, ಇಲ್ಲಿಂದ ಮಾಮೂಲಿ ಅರ್ಧ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಈಗಿನ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಕ್ಯಾಲಫ್ ಡಿಸೈನ್ ಎಲ್ಲ ಈಗ ಟ್ರೆಂಡಿಂಗಲ್ಲಿರುವಂಥದ್ದು. ಯಾವ ಥರ ಹೊಲಿತೀವಿ ಅದೇ ಟ್ರೆಂಡಿಂಗ್ ಡಿಸೈನ್. ಅಂದರೆ ಕ್ಯಾಲಫ್ದು ಈ ಡಿಸೈನ್ ಆಗಿ ಹೊಲಿತಾರೆ. ಈಗ ಸ್ಕೇಲು ಇರುತ್ತೆ. ಸ್ಕೇಲಲ್ಲೇ ನಾನು ಜಾಸ್ತಿ ಮಾಡಲ್ಲ, ನನಗಿದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಿಂಗೆ ಮಾಡ್ಕೊತೀನಿ. ಸ್ಕೇಲ್ ಬೇರೆ ತೊಗೊಂಡು ಇದು ಮಾಡೋದೇನಂತ. ಇದು 1 ಇಂಚು ಇಲ್ಲ 1.5 ಇಂಚು, ಈ ಥರ 2 ಇಂಚು ಈ ಥರ ಮಾಡ್ಕೊತೀನಿ ನಾನು ಅಷ್ಟೇ. ನಾನಿವಾಗ ಇದು ನಮಗೆ ಈ ಸ್ಟಿಚಿಂಗ್ ಬರುತ್ತೆ. ಇಲ್ಲಿಂದ ಇದನ್ನು ನಾನು ಇಲ್ಲಿವರೆಗೂ ಒಂದೇ ಮಾರ್ಕಲ್ಲಿ ತೊಗೊಬಿಡ್ತೀನಿ. 3 ಇಂಚಿಗೆ ಈ ರೀತಿ ಕ್ರಾಸಾಗಿ ತೊಗೋತೀನಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ. ಓಕೆನಾ, ಈ ರೀತಿ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬೇರೆ ಅವ್ರು ಹೇಳಿರೋ ಡಿಸೈನಿಗೆ ಮ್ಯಾಚ್ ಆಗಬೇಕಲ್ಲ, ಅದಕ್ಕೆ ಇಲ್ಲೊಂದಿದೆ ಹಾಗೆ ಮಾಡಿಬಿಡ್ಬೋದಾಗಿತ್ತು. ಈಗ ಇಲ್ಲಿಗೆ ಸಾಕು. ಈಗ ಇಲ್ಲಿಂದ ಸ್ವಲ್ಪ ದೊಡ್ಡದಾಯ್ತಲ್ಲ, ಇದು ಟೆಂಪಲ್ ಡಿಸೈನ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಓಕೆನಾ, ಈ ರೀತಿ ಬರುತ್ತೆ. ಈ ರೀತಿ ಮತ್ತು ಇಲ್ಲಿಂದ ಇದ್ರ ಮಧ್ಯೆ ಇಲ್ಲಿಗೆ ಬರುತ್ತೆ. ಓಕೆನಾ, ಇಷ್ಟೇ. ಅಂದರೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಯಿತು. ಓಕೆನಾ, ಇಷ್ಟೇ. ಈ ಥರ ಇಷ್ಟು ಬಂತು. ಇವಾಗ ಇಲ್ಲಿ ಇದನ್ನು ತೆಗೆದುಬಿಡ್ಬೇಕು. ಓಕೆನಾ, ಸಪ್ರೇಟಾಗಿ ಇವಾಗ ಹಿಂಗೆ ತೆಗೆದುಬಿಡೋಣ. ಇದೇನು ಉಳಿಯುತ್ತೆ ಇದನ್ನು ಇಲ್ಲಿವರೆಗೂ ನಾವು ಇಷ್ಟಕ್ಕೆ ತೊಗೋಬೇಕು ಬಟ್ಟೆನ. ಇಲ್ಲಿಂದ ಇಲ್ಲಿಗೆ ಇದಿಷ್ಟು ತೆಗೆದುಬಿಡ್ತೀವಲ್ವ, ಇಷ್ಟಕ್ಕೆ ಇಷ್ಟು ಬಟ್ಟೆನ ಬಾರ್ಡ್ರ್ ಕೊಡಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಬರುತ್ತೆ. ಇಲ್ಲಿಗೆ ನಮ್ಗೆ ರೆಡಿ ಬರಬೇಕು. ಇಲ್ಲಿ ಇದ್ರ ಮೇಲೆ ಸ್ಟಿಚಿಂಗ್ ಬರಬೇಕು. ಇಲ್ಲಿ ಹಿಂಗೆ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ, ಇದು ರೌಂಡ್ ಶೇಪ್ ನೀಟಾಗಿ ಕೊಡಿ. ಇಷ್ಟೇ. ಓಕೆನಾ, ಇದಕ್ಕೆ ನೀವು ಕ್ಯಾನ್ವಸ್ ಕೊಡ್ತೀನಿ ಅಂದರೂ ಕೊಡ್ಬೋದು. ನಾನು ಕ್ಯಾನ್ವಸ್ ಕೊಡ್ತಾಯಿಲ್ಲ, ಹಾಗೇ ಕಟಿಂಗ್ ಮಾಡ್ತೀನಿ. ಬನ್ನಿ ಕಟಿಂಗ್ ಮಾಡೋಣ. ಅಂದರೆ ಕ್ಯಾನ್ವಸ್ ಕೊಡಲೇಬೇಕು ಅಂತೇನಿಲ್ಲ, ಈ ಡಿಸೈನ್ಗೆ ಹಾಗೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಕೆಲವ್ರ ಹತ್ರ ಕ್ಯಾನ್ವಸ್ ಇರಲ್ವಲ್ಲ, ಅವರು ಇದು ಹಿಂಗೆ ಮಾಡ್ಬಿಟ್ಬೇಕಾದ್ರೆ ಇನ್ನೌಟ್ ಮಾಡಿಕೊಂಡು ರೆಡಿ ಪೈಪಿಂಗ್ ಇದ್ರೆ ರೆಡಿ ಪೈಪಿಂಗ್ ಕೊಟ್ಕೋಬೋದು. ಓಕೆನಾ, ನಾನು ಪೈಪಿಂಗ್ ಇದೆ ಕೊಟ್ಟು ತೋರಿಸ್ತೀನಿ, ಅದನ್ನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈಗೆಲ್ಲ ರೆಡಿ ಪೈಪಿಂಗ್ ಬಂದಿರೋದ್ರಿಂದ ತುಂಬಾ ಈಸಿಯಾಗಿ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಇದು ಟೆಂಪಲ್ ಡಿಸೈನು ಈಗ ಜಾಸ್ತಿ ರನ್ನಿಂಗಲ್ಲಿದೆ. ಇಷ್ಟೇ. ಇದನ್ನು ಮಾಮೂಲಿ ಇಷ್ಟೇ. ಮತ್ತು ಇದು ನಮಗೆ ಈ ರೀತಿ ಬರುತ್ತೆ ಟೆಂಪಲ್ ಡಿಸೈನ್. ಓಕೆನಾ, ಇದು ಇಲ್ಲಿ ಮಧ್ಯದಲ್ಲಿದೆಯಲ್ಲ, ಇದಕ್ಕೂ ಕ್ಯಾಲಫ್ ಬರುತ್ತೆ. ಸೈಡ್ ಇಡೋಣ.
ಇದೆಯಲ್ಲ, ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕು ನಾವು. ಇದಿದೆ, ಇದಕ್ಕೂ ನಾವು ಇಲ್ಲಿ ಕ್ಯಾಲಫ್ ಡಿಸೈನ್ 2 ಇಂಚಿಗೆ ಮಾಡಿಕೊಂಡ್ರೆ 2 ಬರುತ್ತೆ, 4 ಬರುತ್ತೆ. ಓಕೆನಾ, 2 ಇಂಚು, ಈ ಕಡೆ ಒಂದು 2 ಇಂಚು. ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಬರುತ್ತೆ. ಇಲ್ಲಿಂದ ಮಾಮೂಲಿ 1/2 ಇಂಚು ತೊಗೊಳ್ಳಿ. ಈಗ ಮಾಮೂಲಿ ಇಲ್ಲಿ ಬರುತ್ತಲ್ವ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಅಷ್ಟೇನಿದೆ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ತೊಗೋಬೇಕು, ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ಓಕೆನಾ, ಎಕ್ಸ್ಟ್ರಾ ಲೈನಿಂಗ್ ತೊಗೋಬೇಕು. ಈಗಿರಲಿ, ಇದಕ್ಕೆ ತೊಗೊಂಡು ಇದೇನಿದೆ ಈಗ ಇಟ್ಕೊಳ್ಳಿ. ಇಲ್ಲಿ ಜೈಂಟಿಂಗ್ ಬರುತ್ತೆ ಸ್ವಲ್ಪ ಈ ರೀತಿ. ಇದು ನಮಗೆ ರೆಡಿ ಬಂದ್ಬಿಟ್ಟು ಇಲ್ಲಿ ಬರಬೇಕು, ಇಲ್ಲಿ. ಓಕೆನಾ, ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿ, ಮತ್ತು ಈ ಕಡೆನೂ ಒಂದು 1/2 ಇಂಚ್ ಮಾರ್ಕ್ ಮಾಡಿ. ಇಲ್ಲಿಂದ ನಮಗೆ ಇದು ರೆಡಿ ಇಷ್ಟಕ್ಕೆ ಬರಬೇಕು. ಓಕೆನಾ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಸ್ಟಿಚಿಂಗ್ ಹಾಕಿದಾಗ ಫೋಲ್ಡ್ ಇಲ್ಲಿಗೆ ಮಾಡೋಕ್ಕಾಗುತ್ತೆ. ಓಕೆನಾ, ಈ ರೀತಿ ಬರುತ್ತೆ. ಇದು ಈ ಕಡೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಇಷ್ಟೇ. ಮತ್ತು ಈಗ ನಾನು ಹೇಳಿದಾಗ ಇದು ಕಟ್ ಮಾಡ್ಕೊತೀನಿ ಒಂದು ಸಣ್ಣಗೆ. ಮತ್ತು ಇವಾಗ ಇದನ್ನು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಬರುತ್ತೆ. ನಾನು ಹೇಳ್ದಂಗೆ ಇಲ್ಲಿಂದ ಈ ರೀತಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಜಾಯಿಂಟ್ ಮಾಡ್ಕೊಂಬಿಡೋಣ. ಸರಿಯಾಗಿದೆ ಅಂತಂದರೆ ಅಲ್ಲಿ ಇದು ಅಷ್ಟೇ. ಇಲ್ಲಿಂದನೇ ಈ ರೀತಿ ಬಂತು. ಓಕೆನಾ, ಇಷ್ಟೇನಿದೆ. ಇದೊಂದು ಅದೊಂದು ಪೀಸ್, ಮೇನ್ ಪೀಸ್ ಇವೆರಡೆ ಇಲ್ಲ ಸೈಡ್ ಇಡೋಣ. ಈ ರೀತಿ ಕೆಳಗಡೆ ಡಿಸೈನ್ಗೆ ಕಟ್ ಮಾಡಿದ್ವಲ್ಲ, ಅದಕ್ಕೆ ಬಾರ್ಡರ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು, ಇನ್ಔಟ್ ಮಾಡ್ಕೋಬೇಕು. ನಾವೇನು ಕೆಲಾಫ್ ಡಿಸೈನ್ ಕಟಿಂಗ್ ಮಾಡಿದ್ದೀವಲ್ಲ ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕೆಲಾಫ್ ಡಿಸೈನ್ ಆಗಿರೋದ್ರಿಂದ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಿಧಾನಕ್ಕೆ ಅದು ಕ್ರಾಸ್ ಆಗಿರುತ್ತವೆಲ್ಲ ಸೂಜಿನ ಕೆಳಗೆ ಇಳಿಸಿ ಸ್ಟಿಚ್ ಮಾಡಿ. ನಿಧಾನ ಸ್ಟಿಚ್ ಮಾಡಿ, ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಈ ಥರ ಕರು ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಸರಿ ಹೋಗುತ್ತೆ. ಅರ್ಜೆಂಟ್ ಮಾಡ್ಕೋಬಾರ್ದು, ನಿಧಾನಕ್ಕೆ ಈ ರೀತಿ ಸ್ಟಿಚ್ ಮಾಡಿ ಕಟಿಂಗ್ ಮಾಡಿ ಅಲ್ಲಿ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ, ಐರನ್ ಬಾಕ್ಸ್ ಇದ್ದರೆ ಒಂಚೂರು ಐರನ್ ಮಾಡ್ಕೊಂಬಿಡಿ, ಇನ್ನೂ ನೀಟಾಗಿರುತ್ತೆ. ಮತ್ತು ಮೇಲ್ಗಡೆ ಸ್ಟಿಚ್ ಹಾಕೋ ಅವಶ್ಯಕತೆಯೇ ಇರೋಲ್ಲ ಐರನ್ ಮಾಡಿಬಿಟ್ರೆ. ಇಲ್ಲ ಅಂದರೆ ನೀವು ನೀಟಾಗಿ ಒಂದು ಸ್ಟಿಚ್ ಹಾಕೊಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ಓಕೆನಾ, ಇದು ಆ್ಯಕ್ಚುಲಿ ಸ್ಲೀವ್ ಹಾಗೆ ಉಳಿದಿರೋ ಬಟ್ಟೆನ ನಾನು ಹೆಂಗಿರೋ ಬಾರ್ಡರ್ ಅವ್ರು ಕಳಿಸಿರೋ ಡಿಸೈನಲ್ಲೂ ಬಾರ್ಡರ್ ಕೊಟ್ಟಿದ್ದರು, ಅದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಅದಕ್ಕೆ ಹಂಗೇ ಬಾರ್ಡರ್ನೇ ಕೊಟ್ಟಿದ್ದೀನಿ. ಇವು ಬಾರ್ಡರ್ ಇಲ್ಲ ಅಂದಿದ್ರೆ ಮಾಮೂಲಿ ಪೀಸೇ ಕೊಡ್ತಿದ್ದೆ. ಬಾರ್ಡರ್ ಇರೋದ್ರಿಂದ ಬಾರ್ಡರ್ನೇ ಕೊಟ್ಟಿದ್ದೀನಿ. ಇದು ಮಾಮೂಲಿ ನೆಕ್ಕು, ಬ್ಯಾಕ್ ಪೀಸ್. ಇದನ್ನು ಅಷ್ಟೇ ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಇನ್ನೋಟ್ ಮಾಡ್ಕೊಂಬಿಡೋದು ಅಷ್ಟೇ. ನೀಟಾಗಿ ಪಿನ್ನಗಳು ಹಾಕ್ಕೊಳ್ಳಿ ಅಲ್ಲಲ್ಲಿ, ಇಲ್ಲಾಂದರೆ ನಿಮ್ಗೇನಾಗುತ್ತೆ ಬ್ರಾಡ್ ಆಗಿಬಿಡುತ್ತೆ, ಡಿಸೈನ್ ನೀಟಾಗಿ ಕೂತ್ಕೊಳ್ಳಲ್ಲ. ಆಮೇಲೆ ಇದಕ್ಕೆ ಕ್ಯಾನ್ವಾಸ್ ಹಾಕ್ತಿರೋ ಕಾರಣ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ. ನೀಟಾಗಿ ಪಿನ್ನಗಳು ಹಾಕ್ಕೊಂಡು ಅಲ್ಲಲ್ಲಿ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ನಾವು ಆಲ್ರೆಡಿ ಕೆಳಗಡೆ ಸ್ಟಿಚ್ ಮಾಡಿದ್ದೀವಲ್ಲ ಕೆಳಗಡೆ ಪೀಸು, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಬೋದು. ಅದೇ ಮಾಡ್ತೀವಿ ಅನ್ನೋ ಒಂದು ಇದಿರಬೇಕು, ಕಾನ್ಫಿಡೆಂಟ್ ಇರಬೇಕು ಅಷ್ಟೇ. ಬಿಗಿನರ್ಸ್ ಆದ್ರೂ ಆಗೋದಿಲ್ಲಪ್ಪ ಈ ಥರ, ಇದೊಂದು ಯಪ್ಪ ಡಿಸೈನ್ ನೋಡೇ ಒಂದೊಂದ್ಸಲ ಎದುರ್ಕೊಂಡ್ಬಿಡ್ತಾರೆ, ಅಯ್ಯೋ ಈ ಥರ ಡಿಸೈನ್ ಹೆಂಗಪ್ಪ ಮಾಡೋದು ಅಂತ. ಆ ಥರ ಏನು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ, ನೀಟಾಗಿ ಬರುತ್ತೆ. ಈ ರೀತಿ ಕರ್ವ್ ಡಿಸೈನ್ ಹೇಗಿದೆ ಹಾಗೇ ನೀಟಾಗಿ ಸ್ಟಿಚ್ ಮಾಡಿ ಅದು ನ್ಯಾಚ್ ಹಾಕಿ ನೀಟಾಗಿ ಅದು ತುದಿಗೆ ಹಾಕಬೇಕು, ಆವಾಗಲೇ ಅದು ನೀಟಾಗಿ ತಿರುಗುತ್ತೆ.
ತಿರುಗಿದ್ಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಸೂಜಿಲಿ ಐರನ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಾಮೂಲಿ ಸ್ಟಿಚ್ಚು ಹಾಕೋಬೋದು, ತೊಂದರೆ ಏನಿಲ್ಲ. ನಾನು ಪೈಪಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ, ರೆಡಿ ಪೈಪಿಂಗ್ನ. ಹಂಗಾಗಿ ಇನ್ನು ಮೇಲ್ಗಡೆ ಸ್ಟಿಚ್ ಏನು ಹಾಕಲ್ಲ, ಹಾಗೆಯೇ ಉಲ್ಟಾ ತಿರುಗಿಸ್ಕೊಂಡು ಅದಕ್ಕೆ ರೆಡಿ ಮಾಮೂಲಿ ಥ್ರೆಡ್ ಪೈಪಿಂಗ್ ಬರುತ್ತಲ್ಲ ರೆಡಿದು, ಅದನ್ನೇ ಹಾಕಿ ಸ್ಟಿಚ್ ಮಾಡೋದು ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು ರೆಡಿ ಪೈಪಿಂಗ್ನ. ಮಾಮೂಲಿ ಬಟ್ಟೆಲಾದರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ರೆಡಿಯಾಗಿರೋ ಪೈಪಿಂಗ್ ಆದರೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಈಸಿಯಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ಳಿ. ಅದು ಕರು ಡಿಸೈನೆಲ್ಲ ನೀಟಾಗಿ ತಿರುಗಬೇಕು, ಅದೇ ಮೇನು. ನೀಟಾಗಿ ನೀವು ಹೆಂಗೆ ತಿರುಗಿಸ್ತೀರ ಅದ್ರ ಮೇಲೆ ಡಿಸೈನ್ ಇರುತ್ತೆ ನೋಡಿ, ಈ ರೀತಿ ಬರುತ್ತೆ ನಾವು ಸ್ಟಿಚ್ ಮಾಡಿದಾಗ. ಇವಾಗ ಇದನ್ನು ನೀಟಾಗಿ ಒಂಚೂರು ಐರನ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ಸುತ್ತ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಸುತ್ತ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಅದಕ್ಕೆ ಪೈಪಿಂಗ್ ಕೊಡಬೇಕು. ನಾನು ಹೇಳಿದ್ನಲ್ಲ ರೆಡಿ ಪೈಪಿಂಗು, ಪಿಂಕ್ ಕಲರ್ ಇದೆ ಸ್ಯಾರಿ, ಅದಕ್ಕೆ ಪಿಂಕ್ ಕಲರ್ದೇ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ನ. ಈಗೆಲ್ಲ ರೆಡಿ ಸಿಗುತ್ತೆ ನಿಮಗೆ, ಯಾವ ಕಲರ್ ಬೇಕಾದರೂ ಸಿಗುತ್ತೆ. ತೊಗೊಬಂದು ಇಟ್ಕೊಂಡ್ರೆ ಆರಾಮಾಗಿ ಈ ಥರ ಮ್ಯಾಚಿಂಗಾಗಿ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬೇರೆ ಪೈಪಿಂಗ್ ರೆಡಿ ಮಾಡಿಸಲು ತುಂಬ ಕಷ್ಟ ಆಗುತ್ತೆ. ಈ ಥರ ರೆಡಿ ಇರೋದನ್ನ ನೋಡಿ, ಆ ಕರು ಡಿಸೈನಲ್ಲಿ ಸ್ವಲ್ಪ ಅದನ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು. ಅದೊಂದು ನಿಧಾನಕ್ಕೆ ಸ್ಟಿಚ್ ಮಾಡಿ ಅದನ್ನ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೋಬೇಕು. ನಾವು ಕರು ಡಿಸೈನ್ ತಿರುಗಿಸ್ತೀವಲ್ಲ ಅದೇ ಥರನೇ ಇದನ್ನು ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿ ಕೆಳಗಡೆಗೆ ಮೂಲೆಯಲ್ಲಿ ಆ ಥರ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಅದು ಪೈಪಿಂಗು ನೀಟಾಗಿ ಬರುತ್ತೆ. ಓಕೆನಾ, ಬೇಕಾದರೆ ಈ ಥರ ಪೈಪಿಂಗ್ ಡಿಸೈನ್ಗಳು ಸುಮಾರು ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸುಮಾರು ಈ ಥರ ಡಿಸೈನ್ ಬ್ಲೌಸ್ಗೆಲ್ಲ ಪೈಪಿಂಗ್ ಕೊಡೋದಿದೆ. ಒಬ್ಬರು ಪೈಪಿಂಗ್ ಬೇಡ ಅಂತಾರೆ, ಇನ್ನು ಕೆಲವರು ಬೇಕು ಅಂತಾರೆ, ಕೆಲವರು ಅಯ್ಯೋ ಪೈಪಿಂಗ್ ಎಲ್ಲ ಬೇಡ ಸುಮ್ಮನೆ ಶೇಪ್ ಕೊಡಿ ಸಾಕು ಅಂತಾರೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಸೈನ್ ಇಷ್ಟ ಆಗುತ್ತೆ. ಆಮೇಲೆ ಅಮೌಂಟು ಜಾಸ್ತಿ ಆಗುತ್ತೆ ಅಂತ ಕೆಲವ್ರು ಬೇಡ ಅಂತಾರೆ. ಹಾಗೆ ಅವ್ರ ಬಜೆಟಿಗೆ ತಕ್ಕಂಗೆ ಮಾಡಿಸ್ತಾರೆ. ಹಾಗಾಗಿ ಇವ್ರು ಡಿಸೈನ್ ಕಳಿಸಿರೋದ್ರಲ್ಲಿ ಪೈಪಿಂಗ್ ಎಲ್ಲ ಇದೆ, ಅದಕ್ಕೋಸ್ಕರ ಪೈಪಿಂಗ್ ಇಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಆಯಿತು. ಅದಕ್ಕೊಂದು ಡಬ್ಬ ಸ್ಟಿಚ್ ಹಾಕ್ಕೊಂಬಿಡಿ, ನೀಟಾಗಿ ರೆಡಿ ಆಗುತ್ತೆ. ಓಕೆನಾ, ಇವಾಗ ಇದು ರೆಡಿ ಆದಮೇಲೆ ಕೆಳಗಡೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾರ್ಡರ್ ಪೀಸು, ಅದನ್ನ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಕ್ ಡಿಸೈನ್ ಬೋಟ್ ನೆಕ್ ಕ್ಯಾಲಫ್ ಬ್ಯಾಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ, ನೋಡಿ ಈ ಥರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಯಿತು. ಇವಾಗ ಇದನ್ನು ಕರೆಕ್ಟಾಗಿ ನಾವೇನು ಮಾರ್ಜಿನ್ ಬಿಟ್ಟು ಕಟ್ ಮಾಡಿದ್ವಲ್ಲ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎರಡು ಕಡೆನೂ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ ಮಾರ್ಕಿಂಗು, ಯಾಕೆಂದರೆ ಆ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅಷ್ಟೇ. ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ. ಓಕೆನಾ, ಇದ್ರದ್ದು ಕಟ್ಟಿಂಗ್ ವೀಡಿಯೋನೂ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದೇ ಥರ ಬೇರೆ ಡಿಸೈನೆಲ್ಲ ಚೇಂಜ್ ಮಾಡ್ಕೋಬೋದು, ಅದೇನು ತುಂಬಾ ಈಸಿ. ಅದು ಒಂದೆರಡು ಡಿಸೈನ್ ನೀವು ಹೊಲಿದ್ರೆ ಆರಾಮಾಗಿ ನಿಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಓಕೆನಾ, ಈ ರೀತಿ ಮಾಡಿ ಕೆಳಗಡೆ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಂತು ಡಿಸೈನ್, ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಲ್ಲ ಡಿಸೈನು. ಇದು ಮೇಲ್ಗಡೆಗೂ ಪೈಪಿಂಗ್ ಕೊಟ್ಬಿಡ್ತಾಯಿದ್ದೀನಿ, ರೆಡಿ ಪೈಪಿಂಗ್ನೇ. ಅದು ಇನ್ನೋಟ್ ಮಾಡೋಕ್ಕಾಗಲ್ವಲ್ಲ ಮೇಲ್ಗಡೆ, ಹಾಗಾಗಿ ಪೈಪಿಂಗ್ನೇ ಕೊಟ್ಟು ಹಾಗೆ ತಿರುಗಿಸ್ಕೊಂಡ್ರೆ ನಮಗೆ ಫಿನಿಶಿಂಗ್ ಫುಲ್ಲು ಕ್ಲಿಯರ್ ಆಗುತ್ತೆ. ಓಕೆನಾ, ಈ ರೀತಿ ಆರಾಮಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಬ್ಯಾಕ್ ನೆಕ್ ಕ್ಯಾಲಫ್ ಬೋಟ್ ನೆಕ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.